ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪರ್ಸು ಪಾರು ನೋಡ್ಲಾ, ನನ್ನೇ ನೋಡ್ತಾವಳೆ. ಮಗ ಒಂದ್ ಪೊರ್ಕೆ ರೇಟ್ ಎಷ್ಟು? ಮಠದಲ್ಲಿ ಕಸ ಎಲ್ಲ ಹೊಡ್ತಿರ್ತಾರೆ ಬಿಡು ಪಾರು. ನಾನೇನು ಕೇಳ್ತಿದ್ದೀನಿ ಅನ್ಕೊಂಡಿದ್ಯಾ? ಕಸ ಹೊಡಿಯಕ್ಕಲ್ವಾ? ಕಸ ಹೊಡ್ದಂಗೆ ಒಬ್ಬನ್ ಸರಿಯಾಗಿ ಹೊಡಿಯಕ್ಕೆ. ಅಣ್ಣ ಅಣ್ಣ, ಪಾರು ನನ್ನೇ ನೋಡ್ತಾವಳೆ ನೋಡಿ. ನನ್ನ ಮಗನೇ, ಊರ್ ಜನ ಅವ್ರೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಕರ ಕಿತ್ತಾಗೊಂಡು ಕೊಡ್ಸ್ಬಿಡ್ತೀನಿ. ಬರೋ ಓಲಿ ಬಿಡೋಣ, ಏನೋ ಖುಷಿಗೆ ಮಾಡ್ಕೊಂಡವನೇ. ಬರಲ್ಲ, ಬರ್ಬೇಕು ಎಲ್ರು. ಏನ್ ಶಿವು, ಸಾಮಾನ್ಯವಾಗಿ ಛತ್ರಕ್ಕೆ ಹೆಣ್ಣವ್ರು ಮುಂಚೆ ಬಂದು ಗಣ್ಣವ್ರು ಆಮೇಲೆ ಬರೋದು ಪದ್ಧತಿ. ಇಲ್ಲಿ ನೋಡು, ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಪಾರು, ಈ ಸೀರೆನಾಗೆ ನೀ ಬೋಸ್ ಅಂದ ಕಾಣ್ತಿದ್ಯಾ ಪಾರು. ನಾನೇನ್ ಪಕ್ಕದ ಮನೆ ಹುಡುಗಿಗೆ ಹೇಳದ್ನ, ನನ್ಗೆ ಎಂಡ್ರ ತಾವ ಹೇಳದ್ನಪ್ಪ. ಪಕ್ಕದ ಮನೆಯೊಳಗೆ ಹೇಳಿ ನೋಡು, ಆಮೇಲೆ ಮಾಡ್ತೀನಿ ನಿನಗೆ. ಯಾ ಬಾಬಾ, ನಂಗೂ ಪರ್ಕೆ ಗಿರ್ಕೆ ತಗೊಂಡು ಮುಡಿದ್ಗಿಡ್ಬಿಡ್ತೀಯ ಪಾರು. ಶುಚು ಬಿಡ್ತು ಅನು ಮಾವ, ನಾನು ನನ್ನ ಗಂಡಂಗೆ ಹಂಗೆಲ್ಲ ಮಾಡಲ್ಲ. ಆದರೆ ನೀವು ಹಿಂದೆ ಬರ್ತಾರಲ್ಲ ಆ ಹುಡುಗಿರು, ಅವ್ರನ್ನ ಮತ್ತೆ ಸುಮ್ಮನೆ ಬಿಡಲ್ಲ, ನೆನಪಿರಲಿ. ಪಾರು, ನಿಂತವ ಒಂದು ವಿಷಯ ಹೇಳಬೇಕಿತ್ತು. ಹೇಳು ಮಾವ. ನನ್ನ ಹಿಂದೆ 8 ಹುಡುಗಿರು ಬರ್ತಾ ಇದ್ರು ಪಾರು. 8 ಜನ ಹುಡುಗಿರ? ಜೋರ್ ಮವ ಅವ್ರಿಗೂ? ಎಲ್ಲಿದ್ದಾರೆ ಹೇಳು. ಪಾರು, ನಾನದು ಬಟ್ಟೆ ತಗೊಳಕ್ಕೆ ಅಂತ ಬಟ್ಟೆ ಅಂಗಡಿಗೆ ಹೋಗಿದ್ನ. ಅಲ್ಲಿ ಕ್ಯೂನಲ್ಲಿ ನಿಂತಾಗ ಸಾಲಲ್ಲಿ 8 ಜನ ಹುಡುಗಿರ್ನ ನಿಂದೆ ನಿಂತಿದ್ರು ಪಾರು. ನಿನಗೆ ಬೂಸಿ ಬಿಡೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಹಸಿದಾಗ ಅನ್ನ, ಟೇಮ್ ಸಿಕ್ಕಾಗ ತಾಮಾಸಿ ಮಾಡ್ದಿದ್ರೆ ಏನ್ ಚಂದವೋ ಅಂತ ನಮ್ಮ ಶ್ರೀ ಜಿನ್ಸಿನ ಸ್ವಾಮಿಗಳು ಹೇಳ್ಕೊಟ್ಬಿಟ್ಟು. ಆಯ್ತು, ಸುಮ್ಮನೆ ನಿಂತ್ಕೋ. ಈಗ ಮುತ್ತೈದೆಯವರು ಬಂದು ಅರಿಶಿನ ಹಚ್ಚುವಂತ ಶಾಸ್ತ್ರವನ್ನ ಮಾಡಿ. ಲೀಲಾ ಬರೇ. ಎಕ್ಸ್ಕ್ಯೂಸ್ ಮೀ ಫಾದರ್ಜಿ, ನೀನು ಮುತ್ತೈದೆನಾ? ಸರ್, ನಾನು ಬದುಕಿರೋದಕ್ಕೆ ಇವಳನ್ನ ಮುತ್ತೈದೆ ಅನ್ನೋದು. ನಾನೇನಾದ್ರು ಹೋಗ್ಬಿಟ್ಟಿದ್ರೆ ಹೇಳಕ್ಕಾಯ್ತದ? ಯವ್ವ, ಏನ್ ಮಾತಾಡ್ತೀರಿ? ಛತ್ರಿ ಇಲ್ಲೇನೋ ಮಾಡ್ತಿದೀಯಾ? ತಣಿಗಳೇ, ಆಚೆ ಕಡೆಯಲ್ಲಿ ಮುಸ್ಕ್ ಹಾಕೊಂಡು ಬಂದಿರೋರು ಎಲ್ಲಾರನ್ನೂ ಚೆಕ್ ಮಾಡಿ ಒಳಗೆ ಬಿಟ್ಟಿವ್ನಿ. ಸಾತಮ್ಮ ಬಂದಿಲ್ಲ. ಅವಳ ಹೆಸರು ಎತ್ಬೇಡ ಕಣೋ. ಈ ಪಾರ್ವತಿಗೆ ಕಿವಿ ಮಾತ್ರ ಅಲ್ಲ, ತಲೆನೂ ಚುರುಕಾಗಿರುತ್ತೆ.
ಯಜುಜ್ಮಿ ನಾನು ಹಚ್ಬೋದಾ? ಮುತ್ತೈದೆ ಅಂದ್ರೆ ಹೆಂಗುಸ್ರಪ್ಪ. ಅಲ್ಲ ನಂದು ಹೆಂಗರಳೆ, ಅದಕ್ಕೆ ಕೇಳದ. ಅಪ್ಪಾಜಿ, ತಾವು ನೋಡಕ್ಕೆ ಜೂನಿಯರ್ ಸಂಜಯ್ ದತ್ ಇದ್ದಂಗಿದ್ದೀರ ಅಂತ ನಮ್ಗೆಲ್ಲರಿಗೂ ಗೊತ್ತು. ಹೊಸಿ ಶಾಸ್ತ್ರಗಳಾಗಕ್ ಬಿಡಿ, ಆ ಹೆಂಗಸರು ಚಿಕ್ಕ ಮಕ್ಕಳೆಲ್ಲ ಎದುರ್ಕತ್ತವೆ. ಅಣ್ಣ ನನ್ನ ನೋಡಿದ್ರೆ ಹೆಂಗಸರು ಎದುರ್ಕತ್ತಾಳ. ಅಯ್ಯೋ ನನ್ನ ಮಗನೇ, ನಿನ್ನ ನೋಡಿದ್ರೆ ನನಗೆ ಭಯ ಆಗ್ತೈತೆ. ಯಾವಾಗ ಏನು ಹಾಳು ಮಾಡ್ತೀವ ಅಂತ ಮೊದಲು ಬಟ್ಟೆನ ಕಿತ್ತಾಕ್ ಬರಲ್ಲ. ಹಾಕಿಲ್ಲ, ನನಗೆ ಬುಂಡ ಎಲ್ಲ ಬರೋಕೆ ಹಾಕಿಲ್ಲ. ನಾನೋಗಿ ಬೇರೆ ಗಿಟಪ್ನಾಗ ಬರ್ತೀನಿ. ಈ ಸರಿ ಹಾಕೊಂಬರೋ ಬಟ್ಟೆ ನೋಡ್ಬಿಟ್ಟು ಪಾರು ನಿಂತು ಜಾಗದಲ್ಲೇ ಕೂತು ಕಪ್ಪೆ ಕುಣ್ಕೊಂಡು ಓಡಿ ಬರಬೇಕು. ಬರ್ತೀನಿ, ಹಾರ್ಕೊಂಡು ಹೋಯ್ತೀನಿ. ಓಲಿ ಬಿಡೋಣ, ಅವ್ನ ಮನ್ಸು ಮಗ ಇದ್ದಂಗೆ. ಅವ್ರ ಮಗ ಅಲ್ಲ ಕಲ, ಬೋ ಅಂದ್ರೆ ಬೋನಾಗಿಕ್ಕು ನಾಯಿ ತರ ಅಂತ ಹೇಳಕ್ ಹೊಂಟಿದ್ದೆ. ಇವಾಗ ಎಲ್ಲರೂ ಅರ್ಶನ ಹಚ್ಚಿ ಏನಂತ ಕೈಲವ ತಂಗಿ ಅನ್ಲೇನವ. ನಮ್ಮನ್ನೆಲ್ಲ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರು ನನ್ನಮ್ಮ ಅನ್ಲೇನವ. ಮಗ ನಂಗೆ ಆಡ್ಕೊಂಡಿದ್ದೆ, ನನ್ನ ಮಗ ಅನ್ಲೇನು. ಇವತ್ತಿನ ಹೆಂಗ್ ಅಷ್ಟು ಹಚ್ಕೊಂಡು ನೋಡಿದಾಗ ಕಣ್ ತುಂಬ್ಕೊಂಬತ್ತೈತೆ ಕಣ. ನಮ್ಮ ಮನೆ ದೀಪ